ನಮಸ್ಕಾರ, ನಾನು ವೈಭವಿ ಗೋಪ್ಶೆಟ್ಟಿ, ವರ್ಧಾನ್ ಫರ್ಟಿಲಿಟಿ ಲ್ಯಾಪ್ರೋಸ್ಕೋಪಿ ವುಮೆನ್ಸ್ ಕೇರ್ ಸೆಂಟರ್ನ ಸಿಇಒ ಮತ್ತು ಕೌನ್ಸಿಲರ್. ಇವತ್ತಿನ ವಿಷಯ, ನಮ್ಮಲ್ಲಿ ಬರುವಂತಹ ದಂಪತಿಗಳು ಮಗು ಬೇಕು ಅಂತ ಬರ್ತಾರೆ. ಆ ಮಗುಗಳಲ್ಲೂ ಕೂಡ ನನಗೆ ಗಂಡು ಮಗು ಬೇಕು ಅಂತ ಕೆಲವೊಂದು ಜನ ಬರ್ತಾರೆ. ಆ ಥರ ಕೇಳಿದಾಗೆ ನನಗೆ ಮನಸ್ಸಿಗೆ ತುಂಬ ನೋವಾಗುತ್ತೆ. ಯಾರಿಗೆ ನನಗೆ ಗಂಡು ಮಗು ಬೇಕು ಅಂತ ಬರ್ತಿರಲ್ಲ, ನಾನು ಅವ್ರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೆಣ್ಣಲ್ವೇ ನಿಮ್ಮನ್ನ ಹುಟ್ಟಿಸಿದ್ದು, ಹೆಣ್ಣಲ್ವೇ ನಿಮ್ಮನ್ನ ಬೆಳೆಸಿದ್ದು, ಹೆಣ್ಣಲ್ಲವೇ ನಿಮ್ಮನ್ನು ಕೈ ಹಿಡಿದಿದ್ದು, ಹೆಣ್ಣಿಂದನೇ ನೀವು ಬೆಳೆದಿರೋದು, ಹೆಣ್ಣಿಂದಲ್ವೇ ನೀವು ಬೆಳ್ಕೊಂಡು ಬಂದಿರೋದು, ಸಿಬ್ಲಿಂಗ್ಸಿಂದನೇ ಬೆಳ್ಕೊಂಡು ಬಂದಿರೋದು. ನಿಮ್ಮ ಟೀಚರ್ಸ್ ಹೆಣ್ಣಲ್ಲವೇ ನಿಮಗೆ ಬುದ್ಧಿ ಅಥವಾ ನಿಮಗೆ ವಿದ್ಯೆನ ಕೊಟ್ಟಿರೋದು. ಎಲ್ಲ ಹೆಣ್ಣಿನಿಂದ ಪಡೆದು, ಹೆಣ್ಣಿನಿಂದ ಬೆಳೆದು, ನಿಮ್ಮ ಕುಟುಂಬ ಕೂಡ ಹೆಣ್ಣಿನಿಂದ ಬೆಳೆಯುತ್ತೆ. ಎಲ್ಲ ರೀತಿಯಿಂದನೂ ನಿಮ್ಮ ಡೆವಲಪ್ಮೆಂಟಿಗೆ, ನಿಮ್ಮ ಗ್ರೋತಿಗೆ ಹೆಣ್ಣು ಕಾರಣ ಆದಮೇಲೆ ಯಾಕೆ ನೀವು ಹೆಣ್ಣು ಬೇಡ ಅಂತ ಹೇಳ್ತೀರಾ? ಹೆಣ್ಣೇ ಸಮಾಜದಲ್ಲಿ ಒಬ್ಬ ಸೃಷ್ಟಿಕರ್ತೆ. ಹೆಣ್ಣಿಂದನೇ ಸಮಾಜ ಹುಟ್ಟೋದು, ಹೆಣ್ಣಿಂದನೇ ಕುಟುಂಬ ಬೆಳೆಯೋದು, ಹೆಣ್ಣಿಂದನೇ ಮಕ್ಕಳು ಸಮೃದ್ಧಿಯಾಗೋದು. ಮನೆಯಲ್ಲಿ ಹೆಣ್ಣಿದ್ದಾಗೆ ಒಂದು ಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ಬೋದು. ಯಾರು ಹೆಣ್ಣಿಗೆ ಗೌರವಿಸ್ತಾರೋ ಅಲ್ಲಿ ಸಮೃದ್ಧಿ ಇರುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ, ಅಂದರೆ ಎಲ್ಲಿ ನಾವು ಹೆಣ್ಣಿನ ಪೂಜಿಸ್ತೀವೋ ಅಲ್ಲಿ ದೇವತೆಗಳು ಸಂಚರಿಸುತ್ತಾರೆ ಅಂತ. ನಾವು ಇಲ್ಲಿ ಪೂಜಿಸುವ ಅವಶ್ಯಕತೆ ಇಲ್ಲ. ನೀವು ಮಾಡಬೇಕಾಗಿರೋದು ಏನು? ಗೌರವಿಸುವುದು. ಎಲ್ಲಿ ಹೆಣ್ಣಿರ್ತಾಳೋ, ಎಲ್ಲಿ ಹೆಣ್ಣು ಆಗಮಿಸ್ತಾಳೋ ಅದನ್ನು ಗೌರವಿಸಬೇಕು, ಸೆಲೆಬ್ರೇಟ್ ಮಾಡಬೇಕು. ಯಾಕೆಂದರೆ ಜಗತ್ತು ನಿಂತಿರೋದೇ ಹೆಣ್ಣಿನಿಂದ. ಅದನ್ನೇ ಹೇಳ್ತಾರೆ, ನಿಮ್ಮ ಗಾದೆ ಮಾತು ನೀವು ಕೇಳಿರ್ಬೋದು, ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನೇ ತೂಗುತ್ತೆ ಅಂತ. ಇದನ್ನೆಲ್ಲ ತಿಳ್ಕೊಂಡು ಬಂದು ಎಲ್ಲ ಆದಮೇಲೂ ಕೂಡ ನಮ್ಮ ವಂಶೋದ್ಧಾರಕ ಗಂಡುನೇ ಬೇಕು ಅಂತ ಯಾಕೆ ನಿಮ್ಮ ಮನಸ್ಥಿತಿ? ಈ ಮನಸ್ಥಿತಿನ ಬದಲಾಯಿಸಿ, ನಿಮಗೆ ಗೊತ್ತಿರಲಾರ್ದೇ ನಿಮ್ಮ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಯಾವಾಗ ಅಂದರೆ ನೀವು ಹೆಣ್ಣಿಗೆ ಒಂದು ಗೌರವ ಕೊಟ್ಟಾಗ. ನೋಡಿ, ಒಂದು ಹೆಣ್ಣು ನಿಮ್ಮ ಜೊತೆಗೆ ಬೆಳೆದು, ನಿಮ್ಮ ಜೊತೆಗೆ ಹುಟ್ಟಿ, ನಿಮ್ಮ ಕಷ್ಟ ಸುಖ ಸಂತೋಷ ಪ್ರತಿಯೊಂದು ಅರ್ಥ ಮಾಡಿಕೊಂಡವಳಾಗಿರ್ತಾಳೆ. ಸೊ ನಿಮಗೆ ಏನು ಬೇಕು ಅದನ್ನು ಪೂರೈಸ್ತಾಳೆ, ಒದಗಿಸ್ತಾಳೆ, ನಿಮ್ಮನ್ನ ಬೆಳೆಸ್ತಾ ಹೋಗ್ತಾಳೆ. ಸೊ ಬೆಸ್ಟ್ ಏನು ಅಂತಂದರೆ, ನಾವು ಹೆಣ್ಣು ಹುಟ್ಟಿದಾಗ ಆಚರಿಸಬೇಕು, ಗೌರವಿಸಬೇಕು. ನಾವೆಲ್ಲ ಇದರಿಂದ ಏನಾಗ್ತೀವಿ ಅಂದರೆ ನಾವು ವಿಶ್ವ ಮಾನವರಾಗ್ತೀವಿ. ಈ ಸಂಕುಚಿತ ಮನೋಭಾವನೆ ಬಿಟ್ಟು ತೊಲಗಬೇಕು ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟ.